ಜೈಪುರದಲ್ಲಿ ಮ್ಯಾಮ್ಕೋಸಿನ ನೇರ ಖರೀದಿ ಕೇಂದ್ರ ಮತ್ತು ಶಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಈ ಭಾಗದ ರೈತರು ಸಂಸ್ಥೆಗೆ ಹೆಚ್ಚು ಅಡಿಕೆಯನ್ನು ಹಾಕಿ ವ್ಯವಹಾರವನ್ನು ಮಾಡೋಂಥ ರೈತರು ಇಲ್ಲಿ ನಮ್ಮೊಂದಿಗೆ ನಿಕಟವಾಗಿ ಇರೋದರಿಂದ ಇತ್ತೀಚಿನ ದಿನಗಳಲ್ಲಿ ಅಡಿಕೆಯನ್ನು ಹೊರತುಪಡಿಸಿ ಕಾಳುಮೆಣಸನ್ನು ಕೂಡ ವ್ಯವಹಾರವನ್ನು ಮಾಡೋದಕ್ಕೆ ಅವಕಾಶವನ್ನು ನಮ್ಮ ಮ್ಯಾಮ್ಕೋಸ್ ಮಾಡಿಕೊಟ್ಟಿದೆ. ಈ ಭಾಗದಲ್ಲಿ ಇರೋಂಥ ನಮ್ಮ ಎಲ್ಲ ಬೆಳೆಗಾರ ಬಾಂಧವರು ಮ್ಯಾಮ್ಕೋಸಿನ ನೇರ ಖರೀದಿ ಕೇಂದ್ರಕ್ಕೆ ಅಡಿಕೆ ಮತ್ತು ಮೆಣಸನ್ನು ಹಾಕಿ ಈ ಮೂಲಕ ಸಂಸ್ಥೆಯನ್ನು ಇನ್ನೂ ಉನ್ನತಿ ಸ್ಥಾನಕ್ಕೆ ತಗೊಂಡೋಗಬೇಕು ಅಂಥೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೆ. ಮ್ಯಾಮ್ಕೋಸಿನ ಒಂದು ಹೊಸ ಕಟ್ಟಡದಲ್ಲಿ ನೇರ ಖರೀದಿ ಮತ್ತು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಶಾಖೆಯನ್ನು ಇವತ್ತು ಪ್ರಾರಂಭೋತ್ಸವ ಮಾಡಿರೋದು ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಅಡಿಕೆ ಒಂದು ಮೂಟೆಯ ಮೇಲೆ ಮುಂಗಡ ಹಾಗೂ ಗೊಬ್ಬರ, ಮೈಲ್ತುತ್ತು ಸುಣ್ಣ ಹಾಗೂ ಇನ್ನಿತರ ಅನೇಕ ಸೌಲಭ್ಯಗಳನ್ನು ಇಲ್ಲಿಂದ ಈ ಬ್ರಾಂಚ್ ಮುಖಾಂತರ ರೈತರು ಪಡಿಬೋದು. ಇದೊಂದು ಉತ್ತಮ ಕಾರ್ಯಕ್ರಮ. ಮ್ಯಾಮ್ಕೋಸು ರೈತರಿಗೆ ಹಿಂದಿಂದಲೂ ಭಾಳ ಅನುಕೂಲ ಆಗಿದೆ. 1939ನೇ ಇಸ್ವಿಯಿಂದ ಇವತ್ತಿನವರೆಗೂ ಅಭಿವೃದ್ಧಿ ಹೊಂದ್ತಾ ಬಂದಿದೆ. ಆದರೆ ಈ ಭಾಗದಲ್ಲಿ ಎಲೆಚುಕ್ಕಿ ರೋಗ, ಹಳದಿ ಎಲೆ ರೋಗದಿಂದ ಅಡಿಕೆ ಅವಕ ಕಮ್ಮಿ ಆದರೂ ಕೂಡ ಹೊಸ ಅಡಿಕೆ ತೋಟ ಮಾಡಿ ಕೆಲವರು ಭಾಳ ಶ್ರಮಪಟ್ಟು ಅಡಿಕೆ ಬೆಳೀತಾ ಇದ್ದಾರೆ. ಅವರಿಗೆ ಉತ್ತಮ ಬೆಲೆ ಸಿಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಜೈಪುರ ಶಾಖೆಯನ್ನು ನಾವು ಉದ್ಘಾಟನೆ ಮಾಡಿರೋದ್ರಿಂದ ಸುಮಾರು ಹೆಚ್ಚು ಕಡಿಮೆ 1200 ಜನ ರೈತರು ಸದಸ್ಯರು, ಈ ಭಾಗದ ರೈತರಿಗೆ ಅದು ಅನುಕೂಲ ಆಗುತ್ತೆ. ಮುಂಚೆ ನಮ್ಮದು ಏಜೆನ್ಸಿ ಇತ್ತು, ಸುಮಾರು 1979 ಪ್ರಾರಂಭ ಆಗಿತ್ತು. ಇದುವರೆಗೂ ಕೂಡ ಪ್ರಭಾಕರವನ್ನು ನಡೆಸ್ತಾ ಇದೆ. ಈಗ ಈ ಭಾಗದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಮೆಣಸಿನ ಖರೀದಿ ಮಾಡೋದು ಮತ್ತು ಅಡಿಕೆ ಖರೀದಿ ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆಲ್ಲ ವ್ಯವಹಾರವನ್ನು ಕಲ್ಪಿಸ್ತಕ್ಕಂಥ ಪೂರ್ಣ ಪ್ರಮಾಣದ ವ್ಯವಹಾರ ಅಂದರೆ ರೈತರ ಕಷ್ಟವನ್ನು ಅರಿತು ಮತ್ತು ಈ ಭಾಗದ ಸದಸ್ಯರ ಬೇಡಿಕೆಯೂ ಕೂಡ ಇತ್ತು ಇಲ್ಲೊಂದು ಭಾಗದಲ್ಲಿ ಮಾಡಿ ಅಂತೇಳಿ. ಹಾಗಾಗಿದ್ದರಿಂದ ಇಲ್ಲಿಯ ರೈತರಿಗೆ ಇದು ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ಇಲ್ಲಿಂದ ಕೊಪ್ಪಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಶ್ರಮವೂ ಕೂಡ ಉಳಿತದೆ. ರೈತ ತನ್ನ ಎಲ್ಲ ವ್ಯವಹಾರವನ್ನು ಕೂಡ ಈ ಶಾಖೆ ಮುಖಾಂತರ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಯಿಂದ ನಾವಿಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ವಿ. ರೈತರು ಇದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು. ಅಡಿಕೆ ಹಾಕೋದ್ರ ಮೂಲಕ, ತಾವು ಮೆಣಸನ್ನು ಬೆಳೆದಿದ್ದ ಮೆಣಸನ್ನು ನಮಗೆ ಹಾಕೋದ್ರ ಮೂಲಕ ಈ ಸಂಸ್ಥೆಯನ್ನು ರೈತರು ಪೋಷಣೆ ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಕೂಡ ಮಾಡಬೇಕು. ಅನೇಕ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಜನರಿಗೆ ಇದರಿಂದ ಬಹಳ ಅದರ ಒಂದು ಸೇವೆ ಸಿಕ್ಕಿದೆ, ಅಂದರೆ ಒಂದು ಭರವಸೆ. ಯಾವುದೇ ಮಂಡಿಗಿಂತ ಅವರಿಗೆ ಮ್ಯಾಮ್ಕೋಸು ನಮಗೆ ಒಳ್ಳೆಯ ಒಂದು ಭರವಸೆ ಇರ್ತಕ್ಕಂಥ ವ್ಯಾಪಾರಕ್ಕೆ ನಮಗೆ ಒಂದು ಇದನ್ನು ಮಾಡ್ಬೋದು ಅನ್ನೋ ಒಂದು ಧೈರ್ಯದಿಂದ ಮಾಡ್ಬೋದು ಮ್ಯಾಮ್ಕೋಸ್ ವ್ಯವಹಾರನ ಅಂತ ರೈತರು ಇದುವರೆಗೂ ಅದಕ್ಕೆ ಬಹಳ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಪ್ರಭಾಕರ್ ಅವರು ಈ ಭಾಗದಲ್ಲಿ ಸುಬ್ಬಣ್ಣವ್ರು ಹೇಳಿದಂಗೆ 32 ವರ್ಷ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳ್ತೇನೆ. ನಾನು ನೋಡಿದಂಗೆ ಯಾವಾಗಲೂ ನಗುಮುಖ ಮಾಡಿಕೊಂಡು ಎಲ್ಲರ ಹತ್ರ ಯಾವ ರೀತಿಯ ಸೇವೆ ಅವ್ರಿಗೆ ಬೇಕಾ ಅನೇಕ ದಿಸೆಯಲ್ಲಿ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ನಾನು ಅವ್ರನ್ನ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತೇನೆ. ಅಲ್ಲದೆ ಈ ಮ್ಯಾಮ್ಕೋಸು ನನಗೆ ಗೊತ್ತಿರೋ ಹಾಗೆ ನಾವು ಕೂಡ ಅದರಲ್ಲಿ ಸದಸ್ಯರಾಗಿದ್ದೀವಿ. ಇವತ್ತು ಮೈಲ್ತುತ್ತು ಸುಣ್ಣ ಕೊಡ್ತಕ್ಕಂಥದ್ದು, ಆಮೇಲೆ ಮುಂಗಡ ಹಣ ಕೊಡ್ತಕ್ಕಂಥದ್ದು, ಹೀಗೆ ಅನೇಕ ಒಳ್ಳೆಯ ಕೆಲಸಗಳನ್ನು ನಮ್ಮ ಮ್ಯಾಮ್ಕೋಸ್ ಮಾಡ್ತಾ ಬಂದಿದೆ. ಅಲ್ಲದೆ ಹಿಂದೆ ಸುಬ್ಬಣ್ಣವರ ಒಂದು ಕಾಲದಲ್ಲಿ ಜೀವ ವಿಮೆ ಕೂಡ ಮಾಡಿತ್ತು. ಅದು ಭಾಳ ಜನ ಅದರ ಅನುಕೂಲತೆಯೂ ಪಡ್ಕೊಂಡ್ರು. ಆದರೆ ಅವರ ಒಂದು ಏನು ಪ್ರಯತ್ನ ಮಾಡಿದ್ರು ಅದು ಮ್ಯಾಮ್ಕೋಸ್ಗೆ ಲಾಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈಗ ನಿಲ್ಲಿಸಿದ್ದಾರೆ ಅಂತ ಕೇಳಿದೆ ನಾನು. ಆದರೆ ಅದರ ಲಾಭನೂ ಕೂಡ ಭಾಳಷ್ಟು ಜನ ರೈತರು ಪಡ್ಕೊಂಡಿದ್ದಾರೆ. ಯಾವುದಾದ್ರು ಮುಂದಿನ ದಿನಗಳಲ್ಲಿ ಸಾಧ್ಯವಾಗ್ತಿದ್ದರೆ ಅದನ್ನು ಕೂಡ ಮುಂದುವರಿಸಿದರೆ
ಯಾವುದಾದ್ರು ಒಂದು ಕೆಲವು ರಿಸ್ಟ್ರಿಕ್ಷನ್ಸ್ ಹಾಕಿ ಮಾಡಿದರೆ ರೈತರಿಗೆ ಅನುಕೂಲ. ಈ ಬಗ್ಗೆ ಚಿಂತನೆ ಮಾಡ್ಬೋದೇನೋ ಅಂತ ಅದನ್ನು ಸಲಹೆ. ಆದರೆ ಏನಾಗಿದೆ, ಇದು ಈ ಶಾಖೆ ನಿಮ್ಮ ಸಾಮಾನ್ಯ 20 ವರ್ಷದಿಂದ ಬಹುಶಃ ಅವಾಗ ಶಿವಪ್ಪಗೌಡ ನಮಗೆ ಉಪಾಧ್ಯಕ್ಷ ಆದಂಗೆ ಕಾಣುತ್ತೆ. ಆವತ್ತು ಸುಬ್ರಹ್ಮಣ್ಯ ಅವ್ರು ಹೇಳಿದಂಗೆ 12,900 ಮೂಟೆ ಮಾಡಿದಾಗ ನಾವು ಆ ವರ್ಷ ಹೇಳಿದ್ದೆ ಇಲ್ಲೊಂದು ಬ್ರಾಂಚ್ ಮಾಡಿ ಖಂಡಿತ ಅನುಕೂಲ ಆಗುತ್ತೆ ಈ ಭಾಗ ರೈತರಿಗೆ ಅಂತ. ಬಟ್ ಅವಾಗ ಯಾಕೋ ಮನ್ಸು ಮಾಡಿರಲಿಲ್ಲ ಅವರು. ಈಗ ನನಗೆ ನಂದು ಬೇರೆ ಬೇರೆ ವ್ಯವಹಾರದ ಒತ್ತಡದಿಂದ ನನಗೆ 4 ವರ್ಷದಿಂದ 2018ರಲ್ಲೇ ನಾನು ರೆಸಿಗ್ನೇಷನ್ ಕೊಟ್ಟಿದ್ದೆ. ಸುಬ್ರಹ್ಮಣ್ಯವರು ಉಪಾಧ್ಯಕ್ಷರಾಗಿದ್ದರು. ಬಟ್ ಆದರೆ ಅವರು ಭಾರಿ ಒಂದು ಒತ್ತಡ ಹಾಕಿ ಇರಲೇಬೇಕು ಅಂಥೇಳಿ ಮತ್ತು 4-6 ವರ್ಷ ಮುಂದುವರಿಸಿ ಈ ವರ್ಷ ಏನಾಯಿತು, ನನಗೆ ಬೇರೆ ಬೇರೆ ನಾವು ವ್ಯವಹಾರ ಕೈ ಹಾಕಿರೋದ್ರಿಂದ ನಡೆಸೋದು ಸ್ವಲ್ಪ ಕಷ್ಟ ಆಗಿಲ್ಲ. ಅದು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ, ಜೊತೆಗಿರ್ತೀನಿ ನಾನು, ಸ್ವಲ್ಪ ಭಾರ ಕಡಿಮೆ ಮಾಡಿ, ನನಗೆ ಕಷ್ಟ ಆಗ್ತಿದೆ ಅಂತೇಳಿ ನಾನು ಇದಕ್ಕೆ ಸ್ವಲ್ಪ ಅವರು ಅದನ್ನು ಸ್ವೀಕಾರ ಮಾಡಿ ಆಮೇಲೆ ಇನ್ನೂ ನಿಮ್ಮ ರೈತರಿಗೆ ಅನುಕೂಲ ಆಗಿ ಇಲ್ಲೊಂದು ಶಾಖೆ ಮಾಡ್ತಾಯಿದ್ದಾರೆ. ತುಂಬ ಸಂತೋಷ ವಿಚಾರ ಅದು. ಎಲ್ಲ ರೈತರು ಇದೇ ರೀತಿ ಅಡಿಕೆ ಕೊಟ್ಟು ಇನ್ನೂ ಹೆಚ್ಚಿನ ಸಹಕಾರ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ. ಒಂದು ಸಣ್ಣ ವಿಚಾರ ಹೇಳ್ತೀನಿ. ಈಗ ಅಡಿಕೆದು ಸ್ವಲ್ಪ ಗ್ರೇಡಿಂಗ್ ಬಗ್ಗೆ ಸ್ವಲ್ಪ ಬರ್ತಾ ಇದೆ. ಅದು ಎಲ್ಲಿ ಸಮಸ್ಯೆ ಆಗ್ತದೆ ಅಂದರೆ, ನಾನು ಸಾಮಾನ್ಯ ಇದು ಎಲ್ಲೂ ಇಲ್ಲ, ಚೀಲ ರೈತರು ಮನೆ ಬಾಗಿಲಿಗೆ ಕೊಟ್ಟು ಅಡಿಕೆ ಎತ್ತೋ ಬಹುಶಃ ನಾನು ಜಯಪುರದಲ್ಲಿ ಒಂದೇ ಮಾಡ್ತಿರೋದು. ಸಾಮಾನ್ಯ ಎಲ್ಲೋ ಚೀಲಕ್ಕೆ ಮನೆ ಕೊಡೋ ಸಿಸ್ಟಮ್ ಇಲ್ಲ, ರೈತರಿಗೆ ಅನುಕೂಲ ಆಗಲಿ ಕೊಡೋದು. ಎಲ್ಲಾಗುತ್ತೆ ಅಂದರೆ ನಿಮ್ಗೆ ಆ ಡಸ್ಟ್ಗಿಷ್ಟು ಎಲ್ಲಿ ಸಮಸ್ಯೆ ಅಂದರೆ, ಮುಂಚೆ ನಾವು ನೋಡಿ ಸಣ್ಣಗಿರೋ ತಟ್ಟಿ ಇರ್ತಿತ್ತು, ಬಿದಿರು ತಟ್ಟಿ. ಈಗ ಬಿದಿರು ತಟ್ಟಿ ಇಲ್ಲ, ಎಲ್ಲ ಟಾರ್ಪಲ್ಲರ್ ಹಿಡ್ತೀರ. ಏನಾಗುತ್ತೆ, ನೀವು ಇರೋದು ಮನೇಲಿ ಮುಂಚೆದಾಗ 5-6 ಜನ ಒಬ್ಬರು ಇಲ್ಲ ಇಬ್ಬರು ಇರೋದು. ಅಲ್ಲಿ ಎಲ್ಲಿ ಸಮಸ್ಯೆ ಆಗ್ತದೆ ಅಂದರೆ ಅಡಿಕೆ ಮಗಿತಾರೆ ತೆಗೆದ್ರೆ ಅದು ಲಾಸ್ಟ್ ಡಸ್ಟ್ ಎಲ್ಲಿ ಹೋಗುತ್ತೆ, ಅಡಿಕೆ ಆರಿಸೋರು ಕ್ಲೀನ್ ಮಾಡೋದು, ಆ ಡಸ್ಟು ಅಡಿಕೆ ಜೊತೆ ಬರ್ತಿದೆ ನಿಮ್ಗೆ ಹೆಚ್ಚಿದ್ದು. ನಮಗೇನಾಗುತ್ತೆ, ನಾನಿಲ್ಲಿ ನಿಮ್ಮ ನಂಬಿಕೆ ಚೀಲ ಕೊಡ್ತೀನಿ, ನೀವು ನಮ್ಮ ನಂಬಿಕೆ ಮೂಟೆ ಕಳಿಸ್ತೀರಿ, ಅಲ್ಲೋಗಿ ಟೆಂಡ್ರಿಗೆ ಹಾಕ್ತೀವಿ, ಆ ಧೂಳು ಮೇಲ್ಗಡೆ ಇಲ್ಲ, ಟೆಂಡ್ರ್ ಆಗುತ್ತೆ, ಮರ್ಚೆಂಟ್ ಕೊಡ್ತೀವಿ, ಅವ್ರು ಚೀಲ ಪಟ್ಟಿಸ್ಬೇಕಾದ್ರೆ ಡಸ್ಟ್ ಇರೋಕ್ಕೆ ಗೊತ್ತಾಗುತ್ತೆ. ನಿಮಗೆ ಖರೀದಿ ಆಗಿದೆ, ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿರುತ್ತೆ, ಆಮೇಲೆ ರಿಜೆಕ್ಟ್ ಆಗಿದೆ ಎಷ್ಟೋ ಸರಿ ನಮಗೆ. ಆದಷ್ಟು ಆ ಡಸ್ಟ್ ತೆಗೆದ್ರೆ ಏನಾಗುತ್ತೆ, ನಿಮ್ಗೆ ಅಡಿಕೆ ಶೈನಿಂಗು ಬರುತ್ತೆ, ಕ್ವಾಲಿಟಿ ಜಾಸ್ತಿ ಬರುತ್ತೆ. ಅದೊಂದು ಚೂರು ಗಮನ. ಆಮೇಲೆ ಈ ಗೊರವಲ್ ಪಾಲಿಶ್ ಮಿಷನು ಈಗ 4 ವರ್ಷದಿಂದ ಹೆಚ್ಚು ಕಮ್ಮಿ ಅದು ಏನಾಯಿತು, ಹೆಚ್ಚಿನ ವ್ಯಾಪಾರಸ್ಥರ ಕೈಲಿತ್ತು ನಾನು ನೋಡಿದಂಗೆ. ಈಗ ಎಲ್ಲ ರೈತರ ಮನೇಲಿದೆ, ಮಾಡಿ ಅದು ಅನುಕೂಲ ಆಯಿತು. ಬಟ್ ಏನಾಗಿದೆ, ಆ ಗೊರವಲ್ ಪಾಲಿಶ್ ನೀವು ಸಪ್ರೇಟ್ ಮೂಟೆ ಮಾಡಿ, ಅದನ್ನು ಈ ರಾಶಿಡಿ ಜೊತೆ ಮಿಕ್ಸ್ ಹೊಡಿಬೇಡಿ. ಅದಕ್ಕೆ ಒಂದು ರೇಟ್ ಬರ್ತದೆ. ರಾಶಿಡಿ ಕ್ವಾಲಿಟಿ ಬಂದಂಗೂ ಇದಕ್ಕೆ ನಿಮಗೆ ಈಗ 48 ಇದೆ, 48 ನಿಮ್ಗೆ ಇದಕ್ಕೆ ತೊಗೊಳ್ತೀರಿ. ಆ ಗೊರವಲ್ ಪಾಲಿಶ್ ನಿಮ್ಮ ಗೊರವಲಿಗಿಂತ ಒಂದು 4,000 ಹೆಚ್ಚಿಗೆ ಬರುತ್ತೆ. ಆವಾಗ ನಿಮ್ಗೆ ಎರಡಕ್ಕೂ ರೇಟ್ ಎವರೇಜ್ ತೆಗೆದಾಗ ನಿಮಗೆ ರೇಟ್ ಜಾಸ್ತಿ ಬರುತ್ತೆ. 1-2 ಮೂಟೆ 4 ಮೂಟೆ ಅಡಿಕೆಗಳನ್ನು ಬೆಳೀತಾರೆ. ಅದನ್ನು ತಗೊಂಡೋಗಿ ಈ ಕೊಪ್ಪಕ್ಕೋ ಅಥವಾ ಈ ಶಿವಮೊಗ್ಗಕ್ಕೆ ಕಳಿಸೋದು ತುಂಬ ಕಷ್ಟದ ಸಂಗತಿ. ಹಾಗಾಗಿ ಆ ಶಾಖೆ ಇಲ್ಲಿ ಓಪನ್ ಆಗಿ ಉದ್ಘಾಟನೆ ಆಗಿರೋದು ತುಂಬ ಸಂತೋಷದ ವಿಚಾರ. ಎಲ್ಲ ರೈತರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಇದನ್ನು ಸದುಪಯೋಗ ಕೂಡ ಬಳಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಸಂಸ್ಥೆ ಇವತ್ತು ಉತ್ತಮ ರೀತಿಯಲ್ಲಿ ಉದ್ಘಾಟನೆಗೊಂಡಿದೆ. ಇದು ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗಲಿ, ನಮ್ಮೆಲ್ಲರ ಸಹಕಾರ ಕೂಡ ಈ ಸಂಸ್ಥೆ ಮೇಲೆ ಇರುತ್ತೆ ಅಂತ ಆಶಿಸ್ತಾ ನನಗೆ ಇಲ್ಲಿ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಹೇಳ್ತೀನಿ. ಜಯಪುರದ ಶಾಖೆಯ ಉದ್ಘಾಟನೆಯ ಜೊತೆಗೆ ಅವರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸೋ ಕೆಲಸವನ್ನು ಮಾಡಿದ್ದೀವಿ. ಈ ಅಭಿನಂದನೆ ಪ್ರಭಾಕರ್ ಅವರ ಒಟ್ಟು ಈ ಮೇಗುಂದ ಹೋಬಳಿಯ ಒಡನಾಟವನ್ನು ನಾವು ಗಮನಿಸಬೇಕಾಗ್ತದೆ. ಮೊದಲೇ ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು, 12,000 ಮೂಟೆಯ ಅಡಿಕೆಯನ್ನು ಆವಕವನ್ನು ಮಾಡಿದಂಥ ವ್ಯಕ್ತಿ. ಈಗ ಸಹಜವಾಗಿ ಕಡಿಮೆ ಆಗಿದೆ, ಅದು ಕಾರಣಗಳು 100 ಇದೆ. ಇಲ್ಲಿಯ ತೋಟಗಳು ನಶಿಸಿ ಹೋದಂಥ OLDಯ ಕಾರಣಗಳಿದೆ. ಆದರೆ ಒಟ್ಟು ಈ ಹೋಬಳಿಯ ಷೇರುದಾರರ ಮನೆಯ ಮಗನಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಕಾರಣಗಳು ಇಂಥ ಏಜೆನ್ಸಿಯವರು. ಕಳಸದಲ್ಲಿ ಕಾಶಿನಾಥ್ ಇರಬಹುದು, ನಮ್ಮ ತೀರ್ಥಹಳ್ಳಿಯ ಭಾಗದಲ್ಲಿ ಬಸವಾನೆ, ಕಮ್ಮರಡಿ, ಸಾಲಗಡಿ, ಈ ರೀತಿಯ ತುಂಬ ಏಜೆನ್ಸಿಗಳು ನಮ್ಮಲ್ಲಿ ಒಟ್ಟು 21 ಏಜೆನ್ಸಿ ಇದೆ. ಸಕ್ರಿಯವಾಗಿ ಇರೋಂಥ ಇಂಥ ಒಂದು 7-8 ಏಜೆನ್ಸಿಯವರು ಪ್ರಾರಂಭದ ದಿನಗಳಿಂದಲೂ ಕೂಡ ಸಂಸ್ಥೆಯನ್ನು ಮೇಲೆ ಎತ್ತೋದಕ್ಕೆ ಅವರ ಸಹಕಾರ ಹೆಚ್ಚಿದೆ.